ಜೈನ ಕಾಶಿಯಾಗಿರುವ ಮೂಡುಬಿದಿರೆಯಲ್ಲಿ ಪುರಾತನವೂ ಬಹು ಸುಂದರವೂ ಆದ 18 ಜಿನಮಂದಿರಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ದೀರ್ಘ ಹಾಗೂ ರಂಜನೀಯವಾದ ಇತಿಹಾಸವಿದೆ. ಆದುದರಿಂದ ಪ್ರತಿಯೊಂದು ಸಂದರ್ಶನೀಯವಾದುದು. ಸಾವಿರ ಕಂಬದ ಬಸದಿ. ಮೂಡುಬಿದಿರೆಯಲ್ಲಿರುವ ಸಾವಿರ ಕಂಬದ ಬಸದಿ ಸಮಗ್ರ ಭಾರತ ದೇಶದಲ್ಲೇ ಪ್ರಸಿದ್ಧವಾದುದು. ಇದು ನೇಪಾಳಿ ವಾಸ್ತುವಿನ್ಯಾಸದಲ್ಲಿ ನಿರ್ಮಿತವಾಗಿದೆ. ತ್ರಿಭುವನಗಳಿಗೆ ತಿಲಕಪ್ರಾಯವಾಗಿ ಚೂಡಾಮಣಿಯಷ್ಟು ಸುಂದರವಾಗಿರುವುದರಿಂದ ಇದನ್ನು ತ್ರಿಭುವನ ತಿಲಕ ಚೂಡಾಮಣಿ ಬಸದಿ ಎಂದೂ ಕರೆಯಲಾಗಿದೆ. 1000ದಷ್ಟು ಅಸಂಖ್ಯ ಕಂಬಗಳನ್ನು ಹೊಂದಿರುವುದರಿಂದ ಇದನ್ನು 1000 ಕಂಬದ ಬಸದಿ ಎಂದೂ ಕರೆಯಲಾಗುತ್ತದೆ. ಈ ಜಿನಬಿಂಬವಿರುವ ಸಿಂಹಪೀಠದ ಮೇಲಿನ ಅಪ್ರಕಟಿತ ಶಾಸನದ ಅನುಸಾರ ಶಕ 1431 ಸಾಧಾರಣ ಸಂವತ್ಸರದ ಚೈತ್ರ ಶುದ್ಧ ಪಂಚಮಿ ಅಂದರೆ ಕ್ರಿಸ್ತಶಕ 1430 ಇಸವಿ ಮಾರ್ಚ್ 27 ತಾರೀಕಿನಂದು ಗರ್ಭಗೃಹದಲ್ಲಿ ಶ್ರೀ ಚಂದ್ರನಾಥ ಸ್ವಾಮಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪಂಚಕಲ್ಯಾಣ ನಡೆಸಲಾಯಿತು. ಎಡ ಬಲದಲ್ಲಿ ಶ್ಯಾಮ ಯಕ್ಷಜ್ವಾಲಾ ಮಾಲಿನಿ ದೇವಿಯ ಪ್ರತಿಮೆಗಳು ಸ್ಥಾಪನೆಗೊಂಡವು. ಈ ಬಸದಿಗೆ ವಿಶಿಷ್ಟವಾಗಿ ಪ್ರವೇಶದ್ವಾರದಿಂದ ಕೊನೆಯ ಗರ್ಭಗೃಹದವರೆಗೆ ಅನುಕ್ರಮವಾಗಿ ಭೈರಾದೇವಿ ಮಂಟಪ, ಚಿತ್ರಾದೇವಿ ಮಂಟಪ, ನಮಸ್ಕಾರ ಮಂಟಪ, ತೀರ್ಥಂಕರ ಮಂಟಪ, ಲಕ್ಷ್ಮೀ ಮಂಟಪ, ಸುಖನಾನಿ ಮತ್ತು ಗರ್ಭಗೃಹವೆಂಬ 7 ಮಂಟಪಗಳು ಒಂದಕ್ಕೊಂದು ಹೊಂದಿಕೊಂಡಿದ್ದು ಸಿದ್ಧ ಶಿಲೆಗೆ ಹೋಗುವ ದೇವಲೋಕದ ದಾರಿಯಂತೆ ಶಾಂತಿ ಸಂಪನ್ನವಾಗಿಯೂ ದೀರ್ಘವಾಗಿಯೂ ಶೋಭಾಯಮಾನವಾಗಿಯೂ ನಿರ್ಮಿಸಲ್ಪಟ್ಟಿದೆ. ಈ ಬಸದಿಯನ್ನು ಸಂದರ್ಶಿಸಲು ದಿನವಹಿ ನೂರಾರು ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಪ್ರತಿದಿನ ಮುಂಜಾನೆ ಮತ್ತು ಸಂಧ್ಯಾ ಕಾಲದಲ್ಲಿ ಭಗವಾನ್ ಚಂದ್ರನಾಥ ಸ್ವಾಮಿಗೆ ಪೂಜೆ ನೆರವೇರುತ್ತದೆ. ವಿಶೇಷ ದಿನಗಳಂದು ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು ಮತ್ತು ಲಕ್ಷದೀಪೋತ್ಸವವನ್ನು ಆಚರಿಸಲಾಗುತ್ತದೆ. ಗುರುಬಸದಿ. ಶ್ರೀಮಠದ ಭಟ್ಟಾರಕರುಗಳ ಪಟ್ಟಾಭಿಷೇಕ ಇಲ್ಲಿ ನಡೆಯುವುದರಿಂದ ಈ ಬಸದಿಯನ್ನು ಗುರುಬಸದಿ ಎಂದು ಕರೆಯಲಾಗುತ್ತದೆ.
ವಿಕ್ರಮಶೆಟ್ಟಿ ಬಸದಿ. ಇದನ್ನು ವಿಕ್ರಮಶೆಟ್ಟಿ ಎಂಬ ಶ್ರಾವಕ ಕಟ್ಟಿಸಿದ್ದ. ಇಲ್ಲಿ ಭಗವಾನ್ ಆದಿನಾಥ ಸ್ವಾಮಿಯ ಕೃಷ್ಣ ಶಿಲಾನಿರ್ಮಿತ ಪದ್ಮಾಸನ ಭಂಗಿಯ ಮೂರ್ತಿಯು ವಜ್ರಲೇಪದಿಂದ ಕಂಗೊಳಿಸುತ್ತಿದೆ. ಶೆಟ್ಟರ ಬಸದಿ. ನವರತ್ನಾದಿಗಳ ಪರೀಕ್ಷೆಯಲ್ಲಿ ಖ್ಯಾತಿ ಪಡೆದಿದ್ದ ಬಂಗೋತ್ತಮ ಶೆಟ್ಟಿ ಎಂಬುವನು ಕಟ್ಟಿಸಿದ್ದರಿಂದ ಈ ಬಸದಿಯನ್ನು ಶೆಟ್ಟರ ಬಸದಿ ಎಂದು ಕರೆಯಲಾಗುತ್ತದೆ. ಕಲ್ಲು ಬಸದಿ. ಈ ಜಿನಮಂದಿರವು ಸಂಪೂರ್ಣವಾಗಿ ಕಲ್ಲಿನಿಂದಲೇ ನಿರ್ಮಾಣಗೊಂಡಿದೆ. ಶ್ರೀ ಶೀತಲನಾಥ ತೀರ್ಥಂಕರರ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಲೆಪ್ಪದ ಬಸದಿ. 4 ಅಡಿ ಎತ್ತರದ ಬಿಳಿ ವರ್ಣದ ಪರ್ಯಂಕಾಸನದಲ್ಲಿ ಮಂಡಿತವಾದ ಶ್ರೀ ಚಂದ್ರನಾಥ ಸ್ವಾಮಿಯ ವಿಗ್ರಹವು ಇಲ್ಲಿನ ಗರ್ಭಗುಡಿಯಲ್ಲಿ ಸ್ಥಿತವಾಗಿದೆ. ದೇರಮ್ಮಶೆಟ್ಟಿ ಬಸದಿ. ಈ ಬಸದಿಯು ಪಶ್ಚಿಮಾಭಿಮುಖವಾಗಿದ್ದು ಇಲ್ಲಿ ರತ್ನತ್ರಯರಾದ ಅರ, ಮಲ್ಲಿ, ಮುನಿಸುವ್ರತರ 3 ಮೂಲ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಚೋಳಶೆಟ್ಟಿ ಬಸದಿ. ಇದು ಶಿಲಾಮಯವಾದುದು. ಮೂಲನಾಯಕ ಭಗವಾನ್ ಪದ್ಮಪ್ರಭ ಸ್ವಾಮಿಯ ಕರಿಶಿಲೆಯ ಬಿಂಬ ವಜ್ರಲೇಪನದಿಂದಾಗಿ ಹೊಳೆಯುತ್ತದೆ. ಮಹಾದೇವ ಶೆಟ್ಟಿ ಬಸದಿ. ಇಲ್ಲಿನ ಗರ್ಭಗೃಹದಲ್ಲಿ ಖಡ್ಗಾಸನ ಭಂಗಿಯ 5 ಅಡಿ ಎತ್ತರದ ಕೃಷ್ಣಶಿಲೆಯ ಭಗವಾನ್ ಆದಿನಾಥ ಸ್ವಾಮಿಯ ಮೂರ್ತಿ ಇದೆ. ಬೈಕಣತಿಕಾರಿ ಬಸದಿ. ಈ ಬಸದಿಯನ್ನು ಬೆಂಕಿ ಬಸದಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಭಗವಾನ್ ಶ್ರೀ ಅನಂತನಾಥ ಸ್ವಾಮಿಯ ಶಿಲಾಗ್ರಹವು ಕಂಗೊಳಿಸುತ್ತಿದೆ. ಕೆರೆ ಬಸದಿ. ಎದುರುಗಡೆ ಕೆರೆ ಇರುವುದರಿಂದ ಕೆರೆ ಬಸದಿ ಎಂಬ ಹೆಸರನ್ನು ಪಡೆದಿದೆ. ಖಡ್ಗಾಸನ ಭಂಗಿಯಲ್ಲಿರುವ 3 ಅಡಿ ಎತ್ತರದ ಕೃಷ್ಣಶಿಲೆಯ ಮನೋಜ್ಞವಾದ ಶ್ರೀ ಮಲ್ಲಿನಾಥ ಸ್ವಾಮಿಯ ಮೂರ್ತಿ ಗರ್ಭಗುಡಿಯಲ್ಲಿದೆ. ಪಾಠಶಾಲೆ ಬಸದಿ. ಇಲ್ಲಿ 2 ಅಡಿ ಎತ್ತರದ ವಿಶಿಷ್ಟವಾದ ಬಿಳಿ ಶಿಲೆಯ ಖಡ್ಗಾಸನ ಶ್ರೀ ಮುನಿಸೂವ್ರತ ಸ್ವಾಮಿಯು ವಿರಾಜಮಾನವಾಗಿದ್ದಾರೆ. ಕೋಟಿಸೆಟ್ಟಿ ಬಸದಿ. ಇಲ್ಲಿನ ಮೂಲ ನಾಯಕ ಭಗವಾನ್ ನೇಮಿನಾಥ ತೀರ್ಥಂಕರರು. ಬೆಟ್ಕೇರಿ ಬಸದಿ. ಪರ್ಯಂಕಾಸನದಲ್ಲಿ ಕುಳಿತಿರುವ ಬಿಳಿ ಶಿಲೆಯ ಶ್ರೀ ಮಹಾವೀರ ಸ್ವಾಮಿ ಇಲ್ಲಿಯ ಮೂಲನಾಯಕ. ಹಿರೇ ಬಸದಿ. ಭಗವಾನ್ ಶಾಂತಿನಾಥ ಸ್ವಾಮಿ ಈ ಜಿನ ಚೈತ್ಯಾಲಯದ ಮೂಲನಾಯಕ. ಪಡು ಬಸದಿ. ಇದರೊಳಗಿನ 3 ಗರ್ಭಗುಡಿಗಳಲ್ಲಿ ರತ್ನತ್ರಯರಾದ ಭಗವಾನ್ ವಿಮಲ, ಅನಂತ, ಧರ್ಮನಾಥ ತೀರ್ಥಂಕರರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಬಡಗ ಬಸದಿ. ಮೂಡಬಿದಿರೆಯ ಉತ್ತರ ದಿಕ್ಕಿನಲ್ಲಿರುವುದರಿಂದ ಈ ಬಸದಿಗೆ ಬಡಗ ಬಸದಿ ಎಂದು ಹೆಸರು. ಇಲ್ಲಿಯ ಮೂಲ ನಾಯಕ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ. ಮಠದ ಬಸದಿ. ಮೂಡುಬಿದಿರೆ ಶ್ರೀ ಜೈನ ಮಠದ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಸ್ವಾಮಿಗಳು ವಾಸವಿರುವ ಮಠಕ್ಕೆ ಸಂಬಂಧಿಸಿದ ಬಸದಿ ಇದು. ಮೂಡಬಿದ್ರೆ ಜೈನ ಕಾಶಿ. ಇಲ್ಲಿ
ಇರತಕ್ಕಂಥ ಒಂದು ಪ್ರಾಕೃತಿಕ ಸೌಂದರ್ಯದ ಬೀಡಿದು. 18 ಧವಲ ಸರೋವರಗಳು, 18 ದೇವಾಲಯಗಳು, 18 ಜೈನ ಬಸದಿಗಳಿಂದ ಅತ್ಯಂತ ಸುಶೋಭಿತವಾದಂಥ ಒಂದು ಉತ್ತಮ ನೈಸರ್ಗಿಕ ಹವಾಗುಣವನ್ನು ಉಳ್ಳಂಥ ಪ್ರದೇಶವಾಗಿದೆ. ಇದು ಎಂತಹ ಒಂದು ಐತಿಹಾಸಿಕ ಪ್ರಾಚೀನ ನಗರ ಅಂತ ಹೇಳಿದರೆ, ಇಲ್ಲಿ ಅನೇಕ ತಪೋನಿಧಿಗಳು, ಅನೇಕ ಸಾಧು ಸಂತರು ತಮ್ಮ ತಪಸ್ಸಿಗಾಗಿ ಈ ಪ್ರದೇಶವನ್ನೇ ಆಯ್ಕೆ ಮಾಡಿದ್ರಂತೆ. ಕಾರಣ ಇದೊಂದು ಅತ್ಯಂತ ಪ್ರಾಕೃತಿಕ ರಮಣೀಯವಾದಂಥ ಸ್ಥಾನ ಮಾತ್ರವಲ್ಲ, ತಪಸ್ಸಿಗೆ, ಶಾಂತಿಗೆ, ತಮ್ಮ ಬದುಕನ್ನು ಹಸನುಗೊಳಿಸಲಿಕ್ಕೆ ಬೇಕಾಗಿರತಕ್ಕಂಥ ಪ್ರದೇಶ ಅಂತ ಹೇಳಿ ಇಲ್ಲಿ ಸಾಧು ಸಂತರು ಈ ಪ್ರದೇಶವನ್ನೇ ಆಯ್ಕೆ ಮಾಡಿದ್ರಂತೆ. ಕವಿ ಹಂಸರಾಜನ ಒಡೆಯನಾದಂಥ ರತ್ನಾಕರ ವರ್ಣಿ ಭರತೇಶಯ ವೈಭವ ಹಾಗೆ ಶತಕತ್ರಯ, ಅಪರಾಜಿತ ಶತಕಗಳಂಥ ಕೃತಿಗಳನ್ನು ಕೂಡ, ಅಪೂರ್ವವಾದಂಥ ಕೃತಿಗಳನ್ನು ನೀಡಿರುವಂಥ ಕವಿ ಇದೇ ಊರಿನವನನ್ನುವುದು ಹೆಮ್ಮೆಯ ಸಂಗತಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮದ್ದಾದ ಉದ್ಭಟ ಕಾವ್ಯವನ್ನು, ಸೋಮರಾಜನ ಉದ್ಭಟ ಕಾವ್ಯವು ಕೂಡ ಹುಟ್ಟಿ ಬಂದದ್ದು ಇದೇ ಪಕ್ಕದ ಪುತ್ತಿಗೆಯಲ್ಲಿ. ಹಾಗಾಗಿ ಇಲ್ಲಿಯ ಒಂದು ಈ ಮೂಡುಬಿದ್ರಿ ಜೈನ ಕಾಶಿಯು ಅತ್ಯಂತ ಸುಂದರವಾಗಿರತಕ್ಕಂಥ 1000 ಕಂಬದ ಬಸದಿ, 1432ರಿಂದ 1496ರವರೆಗೆ ಬೃಹದಾಕಾರವಾಗಿ ರಚನೆಗೊಂಡಂಥ ಒಂದು ಅಪೂರ್ವ ದೇಗುಲ. ಜಿನ ಮಂದಿರದ ಸುತ್ತಮುತ್ತವೆಲ್ಲ ಅತ್ಯಂತ ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳು ಸಾವಿರ ಶಿಲ್ಪಗಳಿಂದ ಕಂಗೊಳಿಸ್ತಾ ಇದೆ. ಇಲ್ಲಿಯ ಸುತ್ತಮುತ್ತಲಿನ ಮೂಡುಬಿದ್ರಿಯ ಪರಿಸರವೂ ಅಷ್ಟೇ ಸುಂದರ. ಇಲ್ಲಿರತಕ್ಕಂಥ ಗಿಡ, ಮರ, ಬಳ್ಳಿ, ಇಲ್ಲಿರತಕ್ಕಂಥ ಅದೆಷ್ಟೋ ಶಿಲ್ಪಗಳು, ಇಲ್ಲಿರತಕ್ಕಂಥ ಕೋಟೆ ಕುತ್ತಲುಗಳು, ಇದೆಲ್ಲವನ್ನು ನಮ್ಮ ಐತಿಹಾಸಿಕ ಪರಂಪರೆಯ ಶ್ರೀಮಂತಿಕೆಯನ್ನು ಸಾರಿ ಹೇಳ್ತಾ ಇದೆ. ಮೂಡುಬಿದ್ರೆಯ ಪರಿಸರವು ಬಹಳ ಅಪೂರ್ವ. ಇಲ್ಲಿಯ ವಿದ್ಯಾರ್ಥಿಗಳು ಅಂತೂ ಬಹಳ ಬುದ್ಧಿವಂತರು. ಅದಕ್ಕಾಗಿ ಇದೀಗ ಕೇವಲ ಬಸದಿಗಳ ಜೈನಕಾಶಿಯಾಗಿ ಉಳಿಯದೆ ಇದು ಜ್ಞಾನಕಾಶಿಯಾಗಿ ಬೆಳೀತಾ ಇದೆ. ಇಲ್ಲಿರತಕ್ಕಂಥ ಒಂದು ಪ್ರಾಕೃತಿಕ ಸಂವೇದನೆ ಮತ್ತು ಗಿರಿಕಂದರಗಳು, ಇಲ್ಲಿರತಕ್ಕಂಥ ಪರಿಸರ, ನೈಸರ್ಗಿಕವಾಗಿರ್ತಕ್ಕಂಥ ಉತ್ತಮ ವಾತಾವರಣ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯನ್ನು ಪ್ರಚೋದಿಸ್ತಾ ಇದೆ. ಹಾಗಾಗಿ ಈ ಪ್ರದೇಶ ನಿಜವಾಗಿಯೂ ಅತ್ಯಂತ ಸುಂದರ, ಶಾಂತ ಮತ್ತು ಐತಿಹಾಸಿಕ ಅಪೂರ್ವತೆಯನ್ನು ಉಳ್ಳುವಂಥದ್ದು. ಇಲ್ಲಿ 1000 ಕಂಬದ ಬಸದಿಯಲ್ಲಿ ಇರತಕ್ಕಂಥ ಅನೇಕ ಭಿತ್ತಿಚಿತ್ರಗಳನ್ನು ನಾವು ಗುರುತಿಸಿದ್ದೇ ಆದರೆ ಅದರಲ್ಲಿ ರಾಜಸ್ಥಾನ, ಗುಜರಾತು, ಕಾಶ್ಮೀರ, ಅದೇಕೆ ದಕ್ಷಿಣ ಭಾರತದ ಅದೆಷ್ಟೋ ರಾಜ ಪರಂಪರೆಗಳ ವೈಭವ, ಯುದ್ಧದ ಶೈಲಿಗಳು, ಕುದುರೆ ಸವಾರರು, ಆನೆಯ ಗಜ, ತುರಗ, ಪದಾತಿ, ದಳಗಳು, ಆನಂತರ ಅನೇಕ ಕಲಾ ಪ್ರಕಾರಗಳು, ಅನೇಕ ನೃತ್ಯ ಪ್ರಕಾರಗಳು, ಅದೆಲ್ಲವೂ ಕೂಡ ಆ ಭಿತ್ತಿಯಲ್ಲಿ ಮೈದಾಳಿದೆ. ಅಷ್ಟು ಮಾತ್ರ ಅಲ್ಲ, ಆ ಸ್ತಂಭಗಳು ಕೂಡ ಕಾಲವನ್ನು, ಶ್ರೀರಾಮನ ಆದರ್ಶವನ್ನು, ದಶಾವತಾರದ ಕಥೆಗಳನ್ನು, ಜೈನ ಪುರಾಣಗಳ ಕಥಾವಳಿಗಳನ್ನು ಎಲ್ಲವನ್ನೂ ಕೂಡ ಬಿಂಬಿಸಿದೆ. ಮತ್ತು ತಮ್ಮ ವ್ಯಾಪಾರ ಸಂಬಂಧವನ್ನು ಇಲ್ಲಿಯ ಮೂಡುಬಿದ್ರೆಯವರು ಲಾಭದಿಂದ ಹೇಗೆ ಹಿಂದೆ ನಡೆಸ್ತಾ ಇದ್ದರು ಅನ್ನೋದನ್ನು ಕೂಡ ಬಹಳ ಸುಂದರವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ. ಚೀನಾದ ಡ್ರ್ಯಾಗನ್ನೇ ಅದಕ್ಕೆ ಸಾಕ್ಷಿ. ಅದೇ ರೀತಿಯಾಗಿ ಒಂಟೆಯ ಉಳುಮೆಯನ್ನು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಬಂದಂಥ ಪಾರ್ಸಿ ಬ್ರೌನ್ ಆಗಿರ್ಬೋದು, ಅಥವಾ ವಾಲ್ ಹೌಸ್ ಆಗಿರ್ಬೋದು, ಅಥವಾ ರಜಾಕ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ಕಾಲದ ಮೂಡುಬಿದ್ರಿಯ ವೈಭವವನ್ನು ತಮ್ಮ ಚರಿತ್ರೆಯಲ್ಲಿ ಗುರುತಿಸಿದ್ದಾರೆ. ಅಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಪ್ರಾಕೃತಿಕ, ಭೌಗೋಳಿಕ, ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯವಾಗಿ ತನ್ನನ್ನು ತಾನು ಶ್ರೀಮಂತಗೊಳಿಸಿದಂಥ ಈ ಮೂಡುಬಿದ್ರಿ ಕ್ಷೇಮವೇಣುಪುರ ಅಂತ ಹೇಳಿ ಪ್ರಸಿದ್ಧ. ಇಂಥ ಕ್ಷೇಮವೇಣುಪುರದಲ್ಲಿ ಸುಖವಿದೆ, ಶಾಂತಿ ಇದೆ. ವಿದ್ಯಾರ್ಥಿಗಳು ಬಹಳ ಉತ್ಸಾಹದ ಚಿಲುಮೆಗಳಾಗಿ ಇಲ್ಲಿ ವಿದ್ಯೆಯನ್ನು ಆರ್ಜಿಸುವುದಕ್ಕಾಗಿ ಈ ಪ್ರದೇಶವನ್ನೇ ಅತಿ ಹೆಚ್ಚು